ನೇತ್ರಾವತಿ ಅಮ್ಮ ಹೇಳಿ ಅಮ್ಮ, ನೀವು ರೈತರಾ? ರೈತರೇ ನಾವು, ರೈತರ ಮಗಳೇ ನಾವು. ಅಲ್ಲ ನಾವು ರೈತರ ಮಕ್ಕಳೇನೆ. ಬರ್ಲಿ. ನಾವೇನ್ ಸ್ಕೂಲ್ ಓದ್ಲಿಲ್ಲ. ನಾವು 6ನೇ ಕ್ಲಾಸಿಂದ ಬಿಟ್ಬಿಟ್ಟು ನಾವು ದನಕರ, ನಮ್ಮ ಅಪ್ಪನ ಮನೇನೆ ಇದು. ನಾವ್ ಇಲ್ಲೇ ಇದೀವಿ, ಬೇರೆ ಊರು ಅಂತ ಹೇಳ್ತಾರೆ ನಮ್ಮನ್ನ. ಇಲ್ಲ, ನಾವು ನಮ್ಮ ಅಪ್ಪನ ಮನೇಲೆ ಇದ್ದೀನಿ ನಾನು. ನಮ್ಮ ಅಪ್ಪರವು ದನಕರ ಎಲ್ಲವೇ ಅಲ್ಲಿ ನಮ್ಮ ಅಪ್ಪರವೇ ನೋಡ್ಕೊಂಡು ನಾವು ಇದ್ದೀವಿ. ಆದರೂ ನಮಗೇನು ಬೇರೆ ಹತ್ರದಲ್ಲಿ ನಮ್ಮ ಮಾವ ಹತ್ರದಲ್ಲಿ ಸೀಮೆ ಹುಲ್ಲು ಹಾಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಅಲ್ಲಿ ಹಸ್ಕೊಳ್ ಕಟ್ಕೊಂಡು ನಾವು ನಮ್ಮ ಅಪ್ಪ ನಮ್ಮ ಮಾವರ್ತ್ರಲ್ಲಿ ನೋಡಿ ಅವ್ರದ್ದು ಅಂತ ಇರೋದಕ್ಕೆ ನಾವು ಎಲ್ಲಿಂದನೋ ಬಂದು ಜೀವನ ಮಾಡ್ತಾ ಇದ್ದೀವಿ. ಅಲ್ಲಿ ಇವರು ಎಲ್ಲ ರೈತರಲ್ಲ ಅಂತ ಹೇಳ್ತಾರಲ್ಲ, ಬರಬೇಕು. ನೀವೇ ಈ ಚಾನಲರೇ ಬರ್ತಾ ಇದ್ದೀರಾ. ಅವ್ರು ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ಊರುಗಳಿಗೆ. MLA ಬಂದಿಲ್ವಾ? ಯಾವ MLA? ಬಾಲಕೃಷ್ಣ ಅವ್ರು ಬರಲೇ ಇಲ್ಲ. ಬರ್ತಾರೆ ಅವ್ರ ಫಂಕ್ಷನ್ಗಳು. ನಮ್ಮ ಭೂಮಿಗೆ ಬಂದು ನೋಡ, 5-6 ಜನ ಜೀವನ ಮಾಡ್ತಾರೆ ಹುಲ್ಲು ಹಾಕೊಂಡು. ನಿನ್ನ ಮಕ್ಕಳು ತಿನ್ನ, ನಿನ್ನ ಮನೆ ಒಳಗ ಬಾರಾಗ 7-8 ಜನ ಜೀವನ ಮಾಡ್ತಾರಲ್ಲ. ಆಸ್ತಿ ಇರೋರೆಲ್ಲ ದನ ಕರ ಕಟ್ಕೊಂಡು ನಮ್ಮ ಭೂಮಿಲಿ 5-6 ಜನ ಜೀವನ ಮಾಡ್ತಾರಲ್ಲ. ಯಾವತ್ತು ನಿಮ್ಮ ಮನೆ ಹಾಳಾಗೋದತ್ತು? ನಿಮ್ಮ ಮನೆಗೆ ಬೇಕಿಕ್ಕ, ನಿನ್ನ ಮಕ್ಕಳು ತಿನ್ನ, ನಿಂಗೆ ಆಗ್ತೈತಾಗ. ಆಯ್ತಜ್ಜಿ, ಸುಸ್ತು ಮಾಡ್ಕೋಬೇಡ ಅಜ್ಜಿ. ಬರಜ್ಜಿ ಅಮ್ಮ. ಅಮ್ಮ, ನೀವು ಎಷ್ಟು ಎಕರೆ ಐತಮ್ಮ ಜಮೀನು ನಿಮ್ಗೆ? ನಮ್ದು 1-2 ಎಕರೆ ಐತೆ. ಏನೇನ್ ಬೆಳಿತೀರಾ? ನಾವು ಹುಲ್ಲು ಹಾಕೊಂಡಿದೀವಿ, ರಾಗಿ ಹಾಕೊಂಡಿದೀವಿ, ಬೆಳ್ಕೊತೀವಿ. ಹುಲ್ಲು ರಾಗಿ ಬೆಳ್ಕೊತೀರಾ? ಎಷ್ಟು ಹಸ ಇದಾವೆ ಮನೇಲಿ? ನಮ್ಮ ಮನೇಲಿ 2 ಹಸುಗಳು. 2 ಹಸ ಇದಾವೆ. 2 ಹಸಿಗೆ ಸೀಮೆ ಹುಲ್ಲು ಬೆಳ್ಕೊಂಡು ರಾಗಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಜನ ಮಕ್ಕಳು ನಿಮ್ಗೆ? ನನ್ಗೊಬ್ಳೆ ಮಗಳು. ಓದಿಸ್ತಿದ್ದೀರಾ? ಹೌದು. ಏನ್ ಓದ್ತಿದ್ದಾರೆ? ಡಿಗ್ರಿ ಮಾಡ್ತಾಳೆ. ನೋಡಿ, ಡಿಗ್ರಿ ಮಾಡ್ಕೊಂಡು ರೈತರು ಮಕ್ಕಳನ್ನ ಓದಿಸ್ತಾನೂ ಇದ್ದಾರೆ. ಅದ್ರ ಜೊತೆಗೆ ಅವ್ರ ಜೀವನ ಏನ್ ಬೇಕು ಇಷ್ಟು ವರ್ಷ ಮಾಡ್ಕೊಳ್ತಲೂ ಇದ್ದಾರೆ. ಹಾಲು ಹಾಕೊಂಡು ಓದಿಸ್ತಾ ಇದ್ದೀವಿ. ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ನಾವು 10 ಲೀಟರ್ ಹಾಕ್ತೀವಿ. 10 ಲೀಟರ್ ಹಾಕ್ತೀರಾ? ಅಮ್ಮ, ನೀವು ಹಸು ಇದ್ಯಾ? ಅನಿತಾ ಅಂತ ಹಸು ಇದೆ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ನೋಡಿದ್ವಿ. ಹಸು ಮೈ ತೊಳಿತಾ ಇದ್ದೀರಲ್ಲ, ನಮ್ದೇ ಹಸು. ಅವನು ನಾವ್ ರೈತರಲ್ಲ ಅಂತ ಹೇಳ್ತಾನಲ್ಲ. ಎಷ್ಟು ಲೀಟರ್ ಹಾಲು ಹಾಕ್ತೀರಮ್ಮ ನೀವು? ದಿನಕ್ಕೊಂದ್ 40 ಹಾಕ್ತಿವಿ. 4 ಗಂಟೆಗೆ ಬಂದ್ರೆ ನಾವ್ ತೋರಿಸ್ತೀವಿ ರೈತರಲ್ಲ ಅಂತ. ಅವ್ನೆಲ್ಲೋ ಕುತ್ಕೊಂಡ್ ಮಾತಾಡ್ಬಿಡೋದಲ್ಲ. ನಾವ್ ಬೈರ್ಮಂಗ್ಲ ಸರ್ಕಲ್ ಹತ್ರನೇ ಬರ್ಲಿ, ನಾವ್ ಏನ್ ಕೊಡ್ಬೇಕು ಅವ್ನ್ಗೆ ಉತ್ತರ ಕೊಟ್ಬಿಟ್ಟು ಕಳಿಸ್ತೀವಿ. 2 ಏಟ್ ಹೊಡ್ಕೋಬಹುದು, ಅವ್ನ್ ಬಟ್ಟೆ ಹರ್ದಾಕ್ಬೋದು ಅಂತ ಎಲ್ಲೋ ಕುತ್ಕೊಂಡ್ ಮಾತಾಡೋದಲ್ಲ. ನಮ್ ಜನಗಳ ಹತ್ರ ಬಂದು ಅವ್ನ್ ತಾಕತ್ತಿದ್ರೆ ತೋರಿಸ್ಬೇಕು. ಮಾತಾಡ್ಬಿಟ್ಟು ಎಲ್ಲೋ ಕುತ್ಕೊಂಡ್ ಮಾತಾಡ್ಬಿಟ್ರೆ ಜನಗಳಿಗೆ ಏನ್ ಗೊತ್ತಾಯ್ತದೆ? ಇವಾಗ ನಾವು ಹೇಳ್ಬೋದಲ್ಲ, ಅವ್ನ ಅಧಿಕಾರದಲ್ಲಿ ನಾವ್ ಸೀಟ್ಗೆ ಕಾಸು ಕಟ್ಕೊಡ್ತೀವಿ, ಬಿಟ್ಕೊಡ್ತಾನ? ಅವ್ನ ಎಲ್ಲೋ ಕುತ್ಕೊಂಡು ಏನಂದ್ರೆ ಮಾತಾಡ್ಬಿಟ್ರೆ ಜನ ಕೇಳಕ್. DK ಶಿವಕುಮಾರ್ ಅವರೇ, ರೈತರು ಕೇಳ್ತಾ ಇದ್ದಾರೆ, ಕಾಸು ಕೊಡ್ತಾರೆ. ನೋಡಿ ಅಮ್ಮ ಹೇಳಿ. ಅಲ್ಲ, ಅವ್ರು ಉಪಮುಖ್ಯಮಂತ್ರಿ ಅಲ್ವೇ ಅಲ್ಲ ಅಂದ್ರೆ ನಂಬ್ತಾರ ಅವರು. ಹಂಗೆ ನಾವು ರೈತರು ಅನ್ನೋದು ನಾವು ತೋರಿಸ್ತೀವಿ. ನಮ್ಮ ಅಳ್ಳಾಡ್ಸಂದ್ರ ಬೈರ್ಮಂಗ್ಲಕ್ಕೆ ಬಂದ್ರೆ ತೋರಿಸ್ತೀವಿ ನಾವು ರೈತರ. ಉಪಮುಖ್ಯಮಂತ್ರಿ 2028 ಮುಗ್ದೋಗುತ್ತೆ. ನೀವು ರೈತರು, ಅದ್ ಮುಗ್ದೋಗುತ್ತೆ. ಸಾಯೋವರೆಗೂ ಇರ್ತೀವಿ ರೈತರಾಗೇನೆ. ಅವ್ರು ರಾಜಕೀಯ ನೆಕ್ಸ್ಟ್ ಗೆಲ್ತಾರೆ ಅನ್ನೋ ಗ್ಯಾರಂಟಿ ಆಯ್ತಾ? ನಮ್ಮಿಂದ ಅವರು ಇರೋದು. ಇವತ್ ನಾವ್ ಏನೇ ಮಾಡಿದ್ರು ನಾವು ರೈತರೇನೆ. ಅವ್ರ ಸ್ಥಾನ ಅವ್ರು ಬಿಟ್ಕೊಡ್ತಾರ? ಬಿಡಲ್ಲ. ಒಂದ್ ಅಮ್ಮ ಬಂತು, ಕುರಿ ಕಾಯ್ಕೊಂಡ. ಅಮ್ಮ ಹೇಳಮ್ಮ, ಅಮ್ಮ ಎಷ್ಟು ಕುರಿ ಇದಾವಮ್ಮ? ಹೇಳಮ್ಮ. ಅಲ್ಲ ಕಣಪ್ಪ, ಇಷ್ಟು ತುಂಬಾ ಜಮೀನ್ ಮಾಡಿಕೊಂಡು ಇರೋ ಮಕ್ಕಳಿಗೆ ಏನ್ ದಾರಿ ಮಾಡಿ ನಾವು ಏನು ಕುರಿಯ ಪಾರಿಯ ಮಾಡ್ಕೊಂಡು ರಾಗಿ ಬೆಳ್ಕೊಂಡು ತಿನ್ನೋವಿ. ಇರೋದು ಕಳ್ಕೊಂಡು ನಾವು ಎಲ್ಗೋ ಅನಿ. ಇವಾಗ ನಮ್ದು ನಾವೇ ಕಾಲ ಕಳ್ಕೊತೀವಿ. ಇರೋ ಮಕ್ಕಳಿಗೆ ಏನು ಮಾಡೋದು? ಇವಾಗ 10 ಸಾವಿರ ಒಂದು ಕಡಿಗ ರಾಗಿ ಏನೋ ಇಷ್ಟು ತುಂಬ ಕೂಲಿಯ ಪಾರಿಯ ಮಾಡ್ಕೊಂಡು ಮಕ್ಕಳು ಆಮೇಲೆ ಸ್ವಲ್ಪ ಕುಡಿತಾರೆ. ಎಷ್ಟು ಎಕರೆ ಐತಮ್ಮ ನಿಮ್ದು? ಅಯ್ಯೋ, ನಮ್ದೊಂದು ಎಕರೆ 3 ಜನ ಮಕ್ಕಳು. 3 ಜನ ಕಡೆ ಹೇಳಿ 3 ಜನ ಮಕ್ಕಳವ್ರೆ. 2 ಎಕರೆ ಬಸದೇನು. ಎಷ್ಟು ಕುರಿ ಅವೆ? ಕುರಿ ಒಂದು 4 ಕಡೆ ಪಾಲು ಮೇಯಿಸ್ತಾ ಇದೀನಿ. ಆಡು 2 ಆಡು. ಹಾಲು ಹಾಕ್ತೀರಾ ಡೈರಿಗೆ? ಹ್ಞೂ, ಹಾಲು ಹಾಕ್ತೀವಿ. ಎಷ್ಟು ಲೀಟರ್ ಹಾಕ್ತೀರಾ? ನಾವೊಂದು 30 ಲೀಟರ್ ಹಾಲು ಹಾಕ್ತೀವಿ. 30 ಲೀಟರ್. ಬೆಳಗ್ಗೆ 30, ಸಂಜೆ 30? ಒತ್ತಾರೆ ಸಂಜೆ 30-35 ಲೀಟರ್ ಹಾಕ್ತೀವಿ. ಬೆಳಗಿಂದ ಸಂಜೆವರೆಗೂ. ಮತ್ತೆ ಬೆಳಗ್ಗೆ ಒಂದು 15 ಲೀಟ್ರು, ಸಂಜೆ ಒಂದು 15 ಲೀಟ್ರು ಹಾಕ್ತೀವಿ. ಏನ್ ಹೇಳ್ತೀರಾ DK ಶಿವಕುಮಾರ್ ಅವರಿಗೆ? ನಾನು ಮಾಡೇ ಮಾಡ್ತೀನಿ. 9600 ಎಕರೆ ಉದ್ಬಿಟ್ಟು ಎಲ್ಕ ಈಸ ಉದ್ಬಿಟ್ಟು ಮಡಿಕೊಬಿಟ್ಬೇಕಾರೆ ನಾವು ಬೇಡನಲ್ಲ. ಎಲ್ಕೋ ಈಸ ಉದ್ಬಿಟ್ಟು ಎಲ್ಲ ಮಡಿಕೊಬಿಡ್ಲಿ. ಅವ್ರು ಇಲ್ಲ, ನಾನು ಮಾಡೇ ಮಾಡ್ತೀನಿ. ಏನ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ? ಮಾಡ್ತೀವಿ. ನಾವು ನೋಡೋದು ಎಲ್ಲಿಗೋ ಎಲ್ಲಿ ಇರ್ತಾರೆ ನೋಡ. ನಾವು ರೈತ ಅಲ್ವೇನುವ? ನಾವಿರೋದು ಇಷ್ಟು, ನಾವು ಇಷ್ಟು ತುಂಬ ಇರೋದು ಕೊಟ್ಬಿಟ್ಟು ನಾಳೆ ದಿವಸ ನಮ್ಮ ಮಕ್ಕಳು ಎದಕ್ಕೆ ಕಳ್ಸ ನಾವು ಏನೋ ಕೂಲಿಯ ಪಾಲಿಯ ಮಾಡ್ಕೊಂಡು ಏನೋ ಒಂದ್ಕೊಂಡು 1 ವರ್ಷ ಬೆಳೆದ್ರೆ 5 ವರ್ಷ ಆಮ್ಲೇಜಂಬೆ ಸೊಪ್ಪು ಗುಡಿಸಿವಿ. ಆಮ್ಲೇಜಂಬೆ ಸೊಪ್ಪು ಇದು ಮಾರ್ಕೊಂಡು ಇರೋ ಮಕ್ಕಳು ಎದಕ್ಕೆ ಕಳ್ಸ ನಾವು? ಏನಾರು ಜಮೀನ್ ತೆಗ್ದಿದೀವ? ಇರೋದು ಒಂತಾವು ಇದನ್ನೇ ಕೊಟ್ಬಿಟ್ಟು ನಾವ್ ಎಲ್ಗ ಹೋಗ್ಬೇಕು? ನಮ್ದೇನೋ ಆಯ್ತು, ನಮ್ಮ ಮಕ್ಳುಗಳ ಕತೆ. ಇವಾಗ ಏನೇ ಇರ್ಲಿ, ವಾಸ್ತವಕ್ಕೆ ಬಂದು ಅವರು ಪರಿಶೀಲನೆ ಮಾಡ್ಲಿ.
ಟೌನ್ಶಿಪ್ ಮಾಡಿ ಫುಲ್ ಅಲ್ಲ ಅವ್ರು ಹೇಳ್ತಾ ಇದಾರೆ ಟೌನ್ಶಿಪ್ ಮಾಡಿ ಫುಲ್ ಹೈಟೆಕ್ ಮಾಡ್ತೀನಿ ನಾನು ಅಂತ. ಅವ್ರು ಯಾವ ಹೈಟೆಕ್ಕು ಬೇಡ, ನಮ್ ಗಳ್ಳಿ ಈಗಾಗ್ಲೇ ಇಂಪ್ರೂವ್ಮೆಂಟ್ ಆಗೈತೆ. ವರ್ಷಕ್ಕೆ 3 ಬೆಳೆ ತೆಗಿತೀವಿ. ಅವ್ನ್ ಕೊಡೋ ದುಡ್ಡು ನಮ್ಗೆ ಎಷ್ಟು ದಿನ ಬರ್ತದೆ? ನಾವೇ ವರ್ಷಕ್ಕೆ ಬೇಕಾದಂಗೆ ಸಂಪಾದನೆ ಮಾಡ್ಕೋತೀವಿ. ಆ ದುಡ್ಡು ಬಂದ್ರೆ ನಾನಾ ತರ ಆಡಿಸ್ತದೆ. ರೈತರು ಇನ್ನ ಹಾಳಾಗೋಯ್ತಾರೆ. ಅವನ್ಗೇನು ಬನ್ನಿ 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 ಮುಂದೆ ಬನ್ನಿ ಮುಂದೆ 4 ಕಡೆ ತೆಗ್ದ್ಬಿಟ್ಟವ್ರೆ. ಅವ್ರು ಏನ್ ಬೆಳಗ್ಗೆ ಮುದ್ದೆ ಮೇಲೆ ಕೈ ಇಟ್ಟಾಗಾದ್ರೂ ಜ್ಞಾಪನ ಬರಲ್ಲ. ಅದು ರೈತರು ಬೆಳೆದಿರೋದು ಮುದ್ದೆ ಅಂತ ಯಾರು ಬೆಳೆದಿರ್ತಾರೆ ಅಂತ ಗೊತ್ತಿರಲ್ವಾ ಮೇಡಮ್? ಅದು ಅನ್ನ ತಿನ್ನುವಾಗಾದ್ರೂ ಗೊತ್ತಾಗಲ್ವಾ ರೈತರು ಬೆಳೆದಿರೋ? ರೈತರು ಇಲ್ಲ ಅಂದ್ರೆ ಏನ್ ತಿಂತಾರ ಅವರು? ಅದೇ ಒಂದ್ 5 ವರ್ಷ ಸ್ಟಾಪ್ ಮಾಡ್ತೀವಿ ನಮ್ಗೋಸ್ಕರ. ಒಂದ್ ವರ್ಷ ಮಾಡಿದ್ರು ಅವ್ರು ತಿಂತಾರ, ಕಂಪ್ಯೂಟರ್ ಸೃಷ್ಟಿ ಮಾಡಿ ತಿಂತಾರ. ನೋಡಿ ಎಲ್ಲಾ ಬೆಳಗ್ಗೆ ನಾವು ಕರಿ ಹಾಲು, ನಾವು ಬೆಳೆ ಅನ್ನ, ನಾವು ಎಲ್ಲಾ ಬೆಲೆನೂ ಹೆಚ್ಕೊಂಡು ಹೋಯ್ತೈತೆ. ನಾವು ರೈತರ ಜೀವನ ಮಾಡಕ್ಕಾಯ್ತಲ್ಲ ಅಂತ ಪರಿಸ್ಥಿತಿ. ಅಲ್ಲ ನಮ್ ತಲೆ ಮೇಲೆ ಕಲ್ಲೆ ತಗ್ಬ ನಿಮ್ಗೆ ಒಳ್ಳೇದಾಗುತ್ತಾ? ದನ ಕರಿ ಶಾಪ, ಆಡು ಪ್ರಾಣಿಗಳು ಶಾಪ ಎಲ್ಲ ನಿಮ್ಗೆ ತೊಡ್ತಾ ಇರುತ್ತಾ? ಮಕ್ಳು ಮರಿದು ನಮ್ಮ ಮಕ್ಳುಗಳೆಲ್ಲ ಕಂಡೋರ್ ಮನೆಗೆ ಹೋಗಿ ಜೀತ ಮಾಡ್ತಾವ್ರೆ. ನಿಮ್ಮ ಮಕ್ಳುಗಳೆಲ್ಲ ಏನೇನೋ ಓದಿ ದೊಡ್ಡವ್ರು ಆಗ್ಬೇಕು. ನಮ್ಮ ಮಕ್ಳುಗಳೆಲ್ಲ ಬೀದಿ ಒಳಗೆ ಬೆಳಿಬೇಕು. ನಮ್ಮಿಂದಾನೇ ನೀವು ಬೆಳಿತಾ ಇರೋದು, ನಿಮ್ಮಿಂದ ನಾವು ಬೆಳಿತಾ ಇಲ್ಲ. ತಿಳ್ಕೊಳ್ರಿ, ನಾವು ಬೆಳೆಯೋ ಅನ್ನನೇ ನೀವು ತಿಂತಾ ಇರೋದು, ಮಣ್ಣು ತಿಂತಲ್ಲ ನೀವು. ನಾವು ರೊಚ್ಚಿಗಾದ್ರೆ ನೀವ್ ಏನಾಗ್ತೀರ ಗೊತ್ತಿಲ್ಲ. ರೈತರುಗಳು ರೈತರು ಎಲ್ಲ ಅಂತ ಹೇಳಿದ್ರಲ್ಲ, ಬಂದ್ ನೋಡ್ರಿ ಬೈರ್ಮಂಗ್ಳೂರ್ ಸರ್ಕಲ್ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ಮಾಡಿದ್ದು 2006ರಲ್ಲಿ. ನಾನು ಅದನ್ನ ಮುಂದುವರಿಸ್ತೀನಿ. ಬನ್ನಿ ಬನ್ನಿ. ಕುಮಾರಸ್ವಾಮಿ ಬೇಡ ಅಂತ ಬಿಟ್ರು ತಾನೆ. ಇವ್ರು ಹಂಗೆ ಬಿಡ್ರಿ. ಅವ್ರು ಯಾರೋ ಇದ್ ಮಾಡ್ರು ಅಂತ ಅವ್ರು ಮಣ್ ತಿಂತಾರೆ ಅಂತ ಇವ್ರು ಮಣ್ ತಿನ್ಬೇಕಾ? ಇವ್ರು ಅವ್ರು ಬಿಟ್ಟಾರ ತಾನೆ. ಇವ್ರು ಹಂಗೆ ಬಿಡ್ರಿ. ಯಾಕ ಅವ್ರ ಹೆಸರು ತೆಗೆದ್ಬಿಟ್ಟು ಇವ್ರು ಯಾಕ್ರಿ ಎಲ್ಲ ಈ ರಾಜಕೀಯದಲ್ಲಿ ಎಲ್ಲ ಎಳಿಬೇಕು ಅಂತ ಮಾಡ್ತಾವ್ರೆ? ಯಾವ್ದಾರ ಒಂದು ಕೆತ್ರೆ ಇವ್ರ ಜನ ಬಗ್ತಾರೆ ಅಂತ. ಯಾವುದೇ ಕಾರಣಕ್ಕೂ ನಾವು ಜೀವ ಕೊಟ್ರು ನಾವು ಭೂಮಿ ಕೊಡಲ್ಲ ಅಷ್ಟೇ. ಮಾಡಿದ್ರು ಅಂತ ಹೇಳ್ತಾವ್ರಲ್ಲ. 2006ರಲ್ಲಿ ಅವ್ರು ರೆಡ್ ಝೋನ್ ತೆಗಿಬೇಕಾಗಿತ್ತು, ತೆಗಿಲಿಲ್ಲ ತಾನೆ. ಇವಾಗ ತೆಗಿಲಿ ಬಿಡಿ. ಇವ್ರೇನೆ ಅವಾಗ ರೈತರು ತಡೆಗಟ್ರು ಅಂತ ಹೇಳಿದ್ರು ತಾನೆ. ಇವಾಗ ತೆಗಿಲಿ ಬಿಡ್ರಿ ಅದನ್ನೇನೆ. ಇವಾಗ ಅವ್ರು ತಾಕತ್ತಿದ್ರೆ ಆಯ್ತು, ಬೈರ್ಮಂಗ್ಳ ಸರ್ಕಲ್ಗೆ ಬರ್ಲಿ ಅಷ್ಟು. ಇದು ಅಲ್ಲ, ಅಲ್ಲಿ ಬಂದ್ರೆ ಕಲ್ಲೆಲ್ಲ ಡೇಟ್ ಹೊಡಿತಾರೆ, ಬಟ್ಟೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ನಾನು ಮಾಡ್ಲೇಬೇಕು ಅಂತಾರಲ್ಲ, ನಮ್ಮ ಒಪ್ಪಿಗೆ ಇಲ್ದಿರ ಹೆಂಗ್ ಮಾಡ್ತಾರೆ? ನಮ್ ಭೂಮಿ ಮಾಡಕ್ ಇವ್ರು ಯಾರು ಅಂತ ಯಾರು ನಮ್ದು ಬರ್ಕೊಳ್ರಿ, ಕಾಸು ಕೊಡ್ರಿ ಅಂತ ಬಂದವ್ರಲ್ಲ. ಅವ್ರ ಹೇಳ್ರಿ ನೀವು ಅಲ್ಲೇ ಉಳಿಸ್ಕೊಂಡ್ ಕೇಳ್ಬಿಟ್ಟು ಹೇಳ್ರಿ ಮಾಡ್ಕೊಳ್ರಿ. ನಮಗ್ ಬೇಡ. ಹಂಗೆಲ್ಲ ಬೈಬಾರ್ದಮ್ಮ, ಹಂಗೆಲ್ಲ ಬೈಬಾರ್ದು. ನಾವು ಕೂಲಿಗೆ ಹೋಗಕ್ಕಾಗಲ್ಲ. ನೋಡ್ರಿ ಸ್ವಾಮಿ, ನೀವ್ ಏನ್ ಮಾಡ್ಬೇಕು ಅನ್ನೋದ ನಮ್ಮ ಮಕ್ಕಳಿಗೋಸ್ಕರ ಜೀವನ ಕೊಡಪ್ಪ ನಿನ್ ಪಾದ. ಆಯ್ತು ಆಯ್ತು ಆಯ್ತು, ಅಳ್ಬೇಡಿ. ಅವನಲ್ಲ 10 ಎಕರೆ 20 ಎಕರೆ 30 ಎಕರೆ ಸರಿ, ಸಣ್ಣ ರೈತರೆಲ್ಲ ರೈತರೇ ಅಲ್ಲ ಅಂತಂದ್ರೆ ಇವಾಗ ಬಂದ್ ನೋಡ್ಲಿ ಅವ್ರ ಅವ್ನ ಕೈಯಕ್ ರೈತರ ಎಲ್ಲ ಯಾರು ಬಂದ್ ನೋಡ್ಲಿ. ಆಯ್ತು ಆಯ್ತು ಸರಿ. ವೀಕ್ಷಕರೇ, ನೋಡಿದ್ವಿ ಈ ಊರಿನ ಗ್ರಾಮಸ್ಥರು DK ಶಿವಕುಮಾರ್ ಅವರಿಗೆ ನಾವೇ ಒಂದಷ್ಟು ಕೋಟಿಗಳು ಕೊಡ್ತೀವಿ, ಅವ್ರ ಸ್ಥಾನ ಬಿಟ್ಕೊಡ್ತಾರಾ ಹಂಗಾದ್ರೆ ಅಂತ ಹೇಳಿ ಈ ಊರಿನ ಗ್ರಾಮಸ್ಥರು ಚಾಲೆಂಜ್ ಮಾಡಿದ್ದಾರೆ. ಬರ್ಲಿ ನಮ್ಮೂರಿಗೆ DK ಶಿವಕುಮಾರ್ ಅವರು, ನಮ್ಮ MLA ಬಾಲಕೃಷ್ಣ ಅವರು ಬರ್ಲಿ, ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿ. ಬರ್ಲಿ, ಅವ್ರು ಏನ್ ಹೇಳ್ತಾರೆ ನಮ್ಮ ಊರಿಗೆ ಬರ್ಬೇಕು, ಅವ್ರು ಒಪ್ಕೋಬೇಕು. ಅವ್ರು ಏನ್ ಹೇಳ್ತಾರೆ ನಾವು ಕೇಳ್ತೀವಿ. ನಮ್ಮ ಊರಿಗೆ ಬರ್ಬೇಕು ಗುಡಿ ಕಟ್ಟೆ. ವರ್ಷದಿಂದ ನಾವು ಇದು ಹೋರಾಟ ಮಾಡ್ತಾ ಇದೀವಿ. ಅಷ್ಟು ವರ್ಷದಿಂದ ಏನು ಅಂತ ಒಂದ್ ವರ್ಷದ ಮೇಲೆ 4 ತಿಂಗಳಾಯ್ತು. ಅವಾಗಿಂದ ಮಾಡ್ತಾ ಇದೀವಿ, ಒಂದಿನ ಬಂದ್ ನೋಡಿಲ್ಲ. ಇಲ್ಲಿ ಮೊನ್ನೆ ಅದೇ ಗುರುಪ್ರವೇಶ ಆಗಿದ ತಕ್ಷಣ ಇಷ್ಟು ಬೇಗ ಬಂದ್ರು. ಒಂದ್ ಕಾರ್ಡ್ಗೆ ನಾವು ಜನ ಎಷ್ಟು 14 ದಿನದಿಂದ ಹೋರಾಟ ಮಾಡ್ತಾ ಇದೀವಿ. ರೈತರಿಗೆ ಬೆಲೆ ಇಲ್ವಾ? ಅವ್ರದ್ದೊಂದು ಗುರುಪ್ರವೇಶಕ್ಕೆ ಒಂದ್ ಕಾರ್ಡ್ ಮಾತ್ರ ಬೆಲೆ ಇತ್ತು. ನಮ್ ಜನಗಳ್ದು ಬೆಲೆ ಇಲ್ಲ ಅವ್ರಿಗೆ. ಅವ್ರಿಗೂ ಕರೆದ್ರು ಅಂತ ಅವ್ರು ಮಾತ್ರ ಓಟ್ ಹಾಕಿದ್ರ, ನಾವ್ಯಾರು ಓಟ್ ಹಾಕ್ಲಿವ? ಅವ್ನಿಗೆ ಏನ್ ಹೇಳ್ಬಿಟ್ಟೋಗಿ ಇಲ್ಲೇ ಡಿಸೈಡ್ ಮಾಡಿ ಅಂತಂದ್ರೆ ಬತ್ತಿ ವಿರಾಮ ಅಂತ 1 ನಿಮಿಷ ನಿಂತ್ಕೊಳ್ಳಿಲ್ಲ. ನೀವ್ ಅವತ್ತು ಕೇಳ್ದೆ, ಡೋರ್ ಹಾಕೊಂಡು ಹೋಯ್ತಾರೆ. ನಮ್ಮೂರಲ್ಲಿ ಅಂದ್ರೆ ಆ ತರ ಬಂದ್ರೆ ಗಲಾಟೆ ಮಾಡ್ಬಾರ್ದು ಅಂದ್ರೆ ನಮ್ ಇಲ್ಲಿಗಿನ ಜಾಸ್ತಿ ಜನ ಸೇರಿದ್ವಿ. ಅವತ್ತು ಹಿಂಗ್ ಡೋರ್ ಹಾಕೊಂಡು ನಿಂತ್ಕೊಳ್ಳೇ ಇಲ್ಲ 1 ನಿಮಿಷ. ಏನು ಅಂತ ನಾವು ಅಷ್ಟು ಬೇಳರ್ತಿದ್ರು ಒಂದ್ ಮಾತು ಏನು ಅಂತ ಹೇಳಲಿಲ್ಲ. ಬತ್ತಿ ನೀರಿ ಅಂತ. ಅದೇ ಎಲೆಕ್ಷನ್ ಟೈಮಲ್ಲಿ ಆಗ್ಲಿ ಹಿಂಗ್ ಕೈ ಹಿಡ್ಕೊಂಡು ಬಂದು ಓಟ್ ಕೇಳ್ತಾರೆ. ಇವಾಗ ನಮ್ ಕಷ್ಟ ಯಾರು ಕೇಳ್ತಾರೆ? ಇವಾಗ ಏನು ಅಂತ ಅಟ್ಲೀಸ್ಟ್ ಒಂದ್ ಏನು ಅಂತ ನಮ್ ಕಷ್ಟ ಬಂದ್ ಕೇಳಿದ್ರೆ ಏನು ಅನ್ಬೋದಾಗಿತ್ತು. ಬಂದಿದೆ ಅಂತ ಹೇಳ್ತಾರಲ್ಲ, ಬಂದಿರೋ ಪ್ರೂಫ್ ತೋರ್ಸ್ರಿ. ಅಲ್ಲ, ಅವರು ಅವತ್ತು ಮೊನ್ನೆ ಒಂದ್ ಸಭೆ ಮಾಡಿದ್ರು. ಅಲ್ಲಿರೋದು 80% ಎಲ್ಲ ರೈತರು. ನೀವೆಲ್ಲ
20 ಎಕರೆ ಇರೋರೆ ಅದ್ರಲ್ಲಿ ಸೈ ರೈತರು ಇಲ್ಲಿ ನಮ್ನ ಯಾರು ಇದ್ ಮಾಡಿಲ್ಲ ನಾವ್ ಏನಿದ್ರು 2 ಎಕರೆ 3 ಎಕರೆ ಮಾಡಿಕೊಂಡಿರೋರು ರೈತರ ಅವರು ಅಲ್ವಾ ಅಂತ ಅವ್ರನ್ನೇ ನೋಡಿದ್ರೆ ಗೊತ್ತಾಗುತ್ತೆ. ನಮ್ ಸಾಲ್ ನೋಡಿದ್ರು ಬೆಲೆ ಇರ್ಬೇಕು ನಮ್ಗೆ. ಎಲ್ಲ ಅವ್ರು ಹಾಕೊಂಡಿದಾರ, ಒಬ್ರಾದ್ರೂ ಹಾಕೊಂಡಿದಾರ, ಒಬ್ರು ಯಾರು ಮಹಿಳೆ ಅವರ, ನಾವ್ ಎಷ್ಟು ಜನ ಮಹಿಳೆಯರು ಅವ್ರನ್ನ ನೋಡಿ ನಮ್ನು ನೋಡಿ ರೈತರು ನಾವು ಅವರ ಅಂತ ಗೊತ್ತಾಗುತ್ತೆ ಅವಾಗ ನಿಮ್ಗೆ. ಅವ್ರ ಬೆಲೆ ಕೊಡ್ಬೇಕು. ಅವ್ರು ಹೇಳಿದ್ರಲ್ಲ ಅಲ್ಲಿ ಹೋಗಿರೋರು ಯಾರು ರೈತರ ಮಕ್ಕಳುಗಳ ತರ ಇದ್ವಾ ಎಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಅವ್ರು ಇವ್ರು ಅಂತ ಹೇಳವ್ರೆ. ಅವ್ರ ಹತ್ರ ಹೋಗಿದ್ದವರೆಲ್ಲ 10 ಎಕರೆ 20 ಎಕರೆ ಮಡಿಕೊಂಡಿದ್ದಾರೆ. ಸಣ್ಣ ರೈತರು ಏನ್ ಮಾಡ್ತಾರೆ? ಅರ್ಧ ಎಕರೆ 1 ಎಕರೆ 2 ಎಕರೆ ಇರೋರು ಅವ್ರು ಕೊಡೋ ದುಡ್ಡಲ್ಲಿ ಏನ್ ಜೀವನ ಮಾಡಕ್ಕಾಗುತ್ತೆ? ನಾವು ವರ್ಷಕ್ಕೆ 3 ಬೆಳೆ ತೆಗಿತೀವಿ 1 ಎಕರೆ ಇದ್ರೆ ಅವ್ನ ಕೈಲಿ ಆಗುತ್ತಾ ಅದ್ ಮಾಡಕ್ಕೆ? ಒಂದಿನ 4 ಗಂಟೆ ರಾತ್ರಿಗೆ ಎದ್ದು ಬಂದು ನೋಡ್ಲಿ ಬಿಡ್ರಿ ನಾವ್ ಮಾಡ್ತೀವ ನಾವ್ ಮಾಡಲ್ವಾ, ಏನ್ ಕೆಲಸ ಮಾಡ್ತಾರೆ ರೈತರು ಅನ್ನೋದು ದೂರ ನಿಂತ್ಕೊಂಡು ಮಾತಾಡ್ಬಿಟ್ರಲ್ಲ. ಬಟ್ಟೆನೂ ಹೊರ್ದಾಕ್ತಿವಿ, ಯಾವ ಶಿಕ್ಷೆ ಮಾಡ್ಬೇಕೋ ಮಾಡ್ ಕಳಿಸ್ತೀವಿ ಅವ್ನ್ ಬಂದ್ರೆ ಮಾತ್ರ. ಮಕ್ಳು ಮರಿಗೆಲ್ಲ ಔಷಧಿ ಸುಬಿಡ್ರಿ. ಇರೋ 60 ಎಕರೆ ಮಡಿಕೊಂಡಿದೀವಿ ನಾವು. 3 ಜನ 4 ಜನ ಮಕ್ಳು ಮಡಿಕೊಂಡಿದೀವಿ. ಎಲ್ಲ ಔಷಧಿ ಸುಬಿಟ್ಟು ಬೇಕಾದ್ರೆ ಮಡಿಕೊಳ್ಳಿ. ಯಾವ್ದು ರಾಜಕೀಯದೇನಲ್ಲ. ನಮ್ ರೈತರು ಭೂಮಿ ನಮ್ ಭೂಮಿ ನಾವು ಬಿಟ್ಕೊಡ್ಬೇಕು. ಯಾಕೆ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಕಡೆಯಿಂದ ಬಂದವ್ರೆ ಅಂತ. ನಾವ್ ಯಾಕೆ ಕುಮಾರಸ್ವಾಮಿ ಕಡೆಯವರು ಅಲ್ಲ, DK ಕಡೆಯವರು ಅಲ್ಲ. ನಮ್ ಅಪ್ಪಟ ರೈತರು ಅವ್ರು ಅಷ್ಟು ಅನುಮಾನಿಸಿದ್ರೆ ಬಂದ್ ನೋಡ್ಕೊಂಡು ಹೋಗ್ಲಿ ಮೇಡಮ್. ಇವಾಗ ನಮ್ಮ ಹೊಲದಲ್ಲಿ ನಾವ್ ಏನೇನ್ ಬೆಳಿತಿದೀವಿ ಅಂತ ಎಲ್ಲ ಬಂದ್ ನೋಡ್ಕೊ ಹೋಗ್ಲಿ. ಅಲ್ಲಿ ನಿಂತ್ಕೊಂಡು AC ರೂಮ್ ಮೇಲೆ ನೋಡ್ಕೊಂಡು ಆ ತರ ಮಾಡೋ ಅಂತದೇನಿಲ್ಲ. ಬಂದ್ ಇಲ್ಲಿ ನೋಡ್ಕೊಂಡು ರೈತರ ಕಷ್ಟ ಏನು ಅಂತ ನೋಡ್ಕೊಂಡು ಹೋದ್ಮೇಲೆ ಅವ್ನೇನೋ ಮಾಡ್ಲಿ. ಅಲ್ಲಿ ಗಂಟ ಏನು ಮಾಡ್ಕೂಡ್ದು ಅಷ್ಟೇ. ನೋಡ್ರಿ ರೈತರು ಕಷ್ಟ ಏನು ಅಮ್ಮ, ನಾವು ರೈತರ ಮಕ್ಳೇ, ನಾವು ರೈತರ ಮಕ್ಳೇ. ರೈತರ ಕಷ್ಟ ಏನು, ರೈತರ ಕಷ್ಟ ಏನು ಎಲ್ಲ ನಮಗೂ ಗೊತ್ತು. ಅವರೆಲ್ಲ ಬರ್ತಾರೆ ಈ ತರ ಬಂದಿ ಎಲ್ಲ ನೋಡ್ಕೊಂಡು ಹೋಯ್ತಾರೆ. ಒಂದ್ ದಿನಾನು ಟಿವಿಗೆ ಹಾಕೋದೇ ಇಲ್ಲ. ಅದೇನು ಎಳೆಯೋದು ಇಲ್ಲ. ಇವಾಗ ಇತ್ತೀಚೆಗೆ ಮೊನ್ನೆಯಿಂದ ಹಾಕ್ತವ್ರ ಅಷ್ಟೇ. ನಾವು 1 ವರ್ಷದಿಂದ 4 ತಿಂಗಳಿಂದ ಮಾಡ್ತಾ ಇದೀವಿ ಅಂದ್ರೆ ಮೊನ್ನೆ ರೀಸೆಟ್ 1 ತಿಂಗಳಿಂದ ಅಷ್ಟೇ ಇದ್ ಮಾಡಿದ್ದು. ಪವರ್ ಟಿವಿ ಅವ್ರು ಬಂದ್ರು, ಎಲ್ಲಾರು ಬಂದು ಇದ್ ಮಾಡ್ಕೋದ್ರು, ಒಬ್ರು ಇದ್ ಮಾಡಿಲ್ಲ. ನೀವನ ಮುಂದುವರ್ಸಿ ಏನೋ ಒಂದ್ ನಮ್ಗೆ. ನಾವು ನೋಡಿ ಸ್ಪೀಡ್ ನ್ಯೂಸ್ ಕನ್ನಡ ರೈತ ಪರ. ನಾವು ಯಾವುದೇ ಪಕ್ಷದ ಪರನೂ ಅಲ್ಲ, ಯಾವ ಪಕ್ಷದ ವಿರೋಧವೂ ಅಲ್ಲ. ನಾವು ರೈತರ ಪರ, ನ್ಯಾಯದ ಪರ. ಓಕೆ ಆಯ್ತು. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಭೂಮಿ ಬಿಡಲ್ಲ ಮೇಡಮ್. ನಾವು ನಮ್ಗಿಲ್ಲ ನಮ್ಮ ಮಕ್ಳಿಗೋಸ್ಕರನಾದ್ರೂ ಬೇಕೇ ಬೇಕು. ನಾವು ಭೂಮಿ ಮಾತ್ರ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಭೂಮಿ ಬಿಡಲ್ಲ ನಾವು.